ಕರ್ನಾಟಕ ನೀಟ್ 2025 ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ಇವರಲ್ಲಿ ನಿನ್ನೆ ನಿಮಗೆಲ್ಲರಿಗೂ ಗೊತ್ತಾಗಿ ಆಲ್ರೆಡಿ ನೀವು ರಿಸಲ್ಟ್ ನೋಡಿ ಅಂದ್ಕೊಡ್ತೀನಿ. ಈಗ ನಿಮ್ಗೆ ಏನು ಕನ್ಫ್ಯೂಷನ್ ಅಂದರೆ ನಂಗೆ ಸೀಟ್ ಸಿಗುತ್ತೋ ಇಲ್ಲೋ, ನಮ್ಮ ಕರ್ನಾಟಕದಲ್ಲಿ ಟೋಟಲು ಎಷ್ಟು ಸೀಟ್ಸಲ್ಲಿ ನಂಗೆ ಸೀಟ್ ಸಿಗುತ್ತೋ ಇಲ್ಲ ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಈಗ ನಮ್ಮ ಸ್ಟೇಟಲ್ಲಿ ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ ಬರೆದಿದ್ರು, ಆಮೇಲೆ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಈ ವಿಡಿಯೋಲಿ ಕಂಪ್ಲೀಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನೀವೇನಾದರೂ ನಿಮಗೇನಾದರೂ ಪರ್ಸನಲ್ ಗೈಡೆನ್ಸ್ ಬೇಕಿದ್ರೆ, 1-to-1 ಗೈಡೆನ್ಸ್ ಬೇಕಿದ್ರೆ ಆನ್ಲೈನ್ ಆಫ್ಲೈನ್ ಎರಡೂ ಇದೆ. ಓಕೆ, ಆನ್ಲೈನ್ ಓನ್ಲಿ 1500, ಆಫ್ಲೈನ್ ಆದರೆ 3000. ಆಫ್ಲೈನ್ ಆದರೆ ನಾವೇ ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ತೀವಿ. ನಿಮಗೆ ಪ್ರತಿಯೊಂದು ರೌಂಡ್ದು ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಡ್ತೀವಿ. ಆನ್ಲೈನು ಕೂಡ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಡ್ತೀವಿ ಕಾಲಲ್ಲಿ. ಓಕೆ, ನಿಮ್ಗೆ ಡೌಟ್ ಇದ್ದರೆ ನೀವು ಕಾಲ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಭಾಳಷ್ಟು ಮುಂಚೆ ಕನ್ಫ್ಯೂಷನ್ ನನಗೆ ಇಷ್ಟು ಮಾರ್ಕ್ಸ್ ಬಿದ್ದರೆ ಸೀಟ್ ಸಿಗುತ್ತೋ ಇಲ್ಲ ಅಂತ ಕೇಳ್ತಾರಲ್ಲ ಫ್ರೆಂಡ್ಸ್. ಮುಂದೆ ಈಗ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಮುಂದೆ ಐಡಿಯಾ ಬರುತ್ತೆ, ಟೋಟಲ್ ಎಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದು NTA ಡಾಟಾ, ನಿನ್ನೆ ರಿಸಲ್ಟ್ ಬಿಟ್ಟಿದ್ದಾರಲ್ಲ NTA ಕಡೆಯಿಂದ ಈ ಡಾಟಾ ಕೊಟ್ಟಿದ್ದಾರೆ. ಟೋಟಲ್ಲು ಆಲ್ ಓವರ್ ಇಂಡಿಯಾದ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಸ್ಟೇಟು ಕೂಡ ಕೊಟ್ಟಿದ್ದಾರೆ ಎಷ್ಟಂತ. ಓಕೆ, ಇದೆಲ್ಲ ನಿಮ್ಗೆ ಯೂಸ್ ಇಲ್ಲ ಆ್ಯಕ್ಚುಲಿ. ಎಷ್ಟು ಜನ ಬರೆದಿದ್ರು, ಲಾಸ್ಟ್ ಇಯರ್ ಎಷ್ಟು ಜನ ಬರೆದಿದ್ರು, ಈ ವರ್ಷ ಎಷ್ಟು ಜನ ಬರ್ತಾರೆ ಎಲ್ಲ ಇದೆ. ನಂಬರ್ ಆಫ್ ಕ್ಯಾಂಡಿಡೇಟ್ ರಿಜಿಸ್ಟರ್ಡು, ನಂಬರ್ ಆಫ್ ಕ್ಯಾಂಡಿಡೇಟ್ ಅಪಿಯರ್ಡ್ ಎಷ್ಟು ಜನ ಆಗಿದ್ರು, ನಂಬರ್ ಆಫ್ ಕ್ಯಾಂಡಿಡೇಟ್ ಅಬ್ಸೆಂಟ್ ಎಷ್ಟಾಗಿದ್ರು, ಇದೆಲ್ಲ ಕೊಟ್ಟಿದ್ದಾರೆ ನಿಮಗೆ. ಇದೆಲ್ಲ ಬೇಡ ನಿಮಗೆ. ಡೈರೆಕ್ಟಾಗಿ ನಾವು ನಮ್ಮ ಸ್ಟೇಟಲ್ಲಿ ಇದೊಂದು ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಓಕೆ, ಲಾಸ್ಟ್ ಇಯರ್ಗಿಂತ ಎಷ್ಟು ಜನ ಈ ಸರಿ ಕ್ವಾಲಿಫೈಡ್ ಆಗಿದ್ದಾರೆ ಅಂತ. OBC ಅವರು 5,64,000 ಕ್ವಾಲಿಫೈಡ್ ಆಗಿದ್ದಾರೆ ಈ ವರ್ಷ. ಲಾಸ್ಟ್ ಇಯರ್ ನಿಮಗೆ 6 lakh ಆಗಿದ್ದರು, ಈ ಸತಿ 5.6 ಅಂದರೆ 5.5 ಲಕ್ಷ ನಿಮಗೆ ಸ್ಟೂಡೆಂಟು ಕ್ವಾಲಿಫೈ ಆಗಿದ್ದಾರೆ OBC ಅವರು. SC ಅವರು 1,68,000, ST ಅವರು 67,000, ಆಮೇಲೆ ಜನರಲ್ಲು 3,38,000, ಆಮೇಲೆ EWS 97,000. ಟೋಟಲ್ಲು 12,36,531 ಕ್ವಾಲಿಫೈಡ್ ಆಗಿದ್ದಾರೆ. ಅಂದರೆ ಕ್ವಾಲಿಫೈಡ್ ಆದರೆ ನಿಮಗೆ ಮಿನಿಮಮ್ ಮಾರ್ಕ್ಸ್ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟು. ಓಕೆ ಫ್ರೆಂಡ್ಸ್, ಡೈರೆಕ್ಟಾಗಿ ಈ ಪರ್ಸೆಂಟೈಲನ್ನು ನೋಡ್ಕೊಳ್ಳಿ. ಇದೇನು ಅಷ್ಟೊಂದು ಯೂಸ್ ಆಗೋಲ್ಲ, ಆದರೂ ಒಂದು ಐಡಿಯಾ ಬರುತ್ತೆ ನಿಮಗೆ. ನೀಟ್ UG ಲಾಸ್ಟ್ ಇಯರ್ಗಿಂತ 144 to 686 11 lakh ಸ್ಟೂಡೆಂಟ್ಸು ಕ್ವಾಲಿಫೈಡ್ ಆಗಿದ್ದಾರೆ. 113, 143ಗೆ 88,000 OBC ಅವರಿಗೆ 40% ಬಟ್ ಲೆಸ್ ದೆನ್ 50%. ಓಕೆ, ಇದೆಲ್ಲ ಆಗಿದೆ ಟೋಟಲು. ಇದು ಬೇಡ ನಿಮಗೆ. ಡೈರೆಕ್ಟಾಗಿ ಇಲ್ಲಿ ಮೇನ್ ಇಂಪಾರ್ಟು ನಮ್ಮ ಸ್ಟೇಟು ಕರ್ನಾಟಕದಲ್ಲಿ ಎಷ್ಟು ಜನ ಬರೆದಿದ್ರು, ಎಷ್ಟು ಜನ ಕ್ವಾಲಿಫೈಡ್ ಆಗಿರುತ್ತೆ ನೋಡೋಣ. ಇಲ್ಲಿದೆ ನೋಡಿ ಕ್ವಾಲಿಫೈಡ್. ಓಕೆ, ಕರ್ನಾಟಕ. ಓಕೆ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ಇಯರು ರಿಜಿಸ್ಟರ್ಡು 1,55,000. ಓಕೆ, ಅಪಿಯರ್ಡು 1,50,000 ಅಂದರೆ 5,000 ಅಷ್ಟೇ ಕುಂತಿರಲಿಲ್ಲ. ಕ್ವಾಲಿಫೈಡು 88,000 ಲಾಸ್ಟ್ ಇಯರು. ಬಟ್ ಈ ವರ್ಷ ಏನಾಗಿದೆ ಅಂದರೆ ಲಾಸ್ಟ್ ಇಯರ್ಗಿಂತ ಕಡಿಮೆ ರಿಜಿಸ್ಟರ್ ಮಾಡಿದ್ದಾರೆ, ಅಪಿಯರ್ಡು ಕಡಿಮೆ, ಆಮೇಲೆ ಕ್ವಾಲಿಫೈಡವರು ಕಡಿಮೆ ಆಗಿದ್ದಾರೆ ನೋಡಿ. ಲಾಸ್ಟ್ ಇಯರ್ಗಿಂತ 5,000 ಕಡಿಮೆ, 83,582 ಸ್ಟೂಡೆಂಟ್ಸು ನಮ್ಮ ಸ್ಟೇಟಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಫ್ರೆಂಡ್ಸ್. ಈಗ ನಿಮ್ದು ಏನಂದರೆ ನಮ್ಗೆ ಇವರು ಅಷ್ಟೇ ಮ್ಯಾಟ್ರ್ ಆಗುತ್ತಾರೆ. ಓಕೆ, ನಮಗೆ 83,582 ಅಷ್ಟೇ ಮ್ಯಾಟ್ರ್ ಆಗ್ತಾರೆ ಫಾರ್ ನಮ್ಮ ಗೌರ್ಮೆಂಟ್ ಸೀಟ್ಸಿ ನಮ್ಮ ಸ್ಟೇಟಲ್ಲಿ ತೊಗೊಳಕ್ಕೆ. ಓಕೆ, ನೀವು ಔಟ್ ಆಫ್ ಸ್ಟೇಟಲ್ಲಿ ನೀವು ತೊಗೋತಾರೆ ಅಂದರೆ 15% ಕೊಟ್ಟಲ್ಲಿ ಬರ್ತೀರ, ಅದು ಸೆಕೆಂಡರಿ. ಬಟ್ ನಿಮಗೆ ಮ್ಯಾಟ್ರ್ ಆಗೋರು ಇವರು. ಈಗ ನಿಮ್ಗೆ ಏನು ಬೇಕಾಗಿರೋದಂದರೆ ಇದರಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು, 83,582 ಅಲ್ಲಿ ಕರ್ನಾಟಕದಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಅನ್ನೋದು ಇಂಪಾರ್ಟೆಂಟು. ಎಷ್ಟು ರ್ಯಾಂಕ್ ಬರುತ್ತೋ ಅದ್ರ ಮೇಲೆ ನಿಮಗೆ ಸೀಟ್ ಸಿಗುತ್ತಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ 83,000 ಎಲ್ಲರೂ ಇಲ್ಲ, ಅದರಲ್ಲಿ ಮಿನಿಮಮ್ ಕ್ವಾಲಿಫೈಡು ಇರ್ತಾರೆ. ಒಂದು ಹೋಗ್ತಾರೆ ನಿಮಗೆ 83,000ಅಲ್ಲಿ 83,582 ಅಲ್ಲಿ ಮಿನಿಮಮ್ ಒಂದು 30,000 ಹೋಗ್ಬಿಡ್ತಾರೆ. ಅವ್ರಿಗೆಲ್ಲ ಮಿನಿಮಮ್ ಮಾರ್ಕ್ಸ್ ತೊಗೊಂಡಿರ್ತಾರೆ. 144 to 200 ಆರಾಮ್ಸೆ ಹೋಗ್ಬಿಡ್ತಾರೆ. ಅವ್ರದ್ರಲ್ಲಿ ಯಾರೂ ಇರಲ್ಲ. ಓಕೆ, ಒಂದು ನೀವು ಅನಲೈಸ್ ಮಾಡೋದಾದರೆ 83,000ಅಲ್ಲಿ 200 to ಅಟ್ಲೀಸ್ಟ್ 200 ಬಿಲೋ ಅಥವಾ 200 to 300 ಅಂತೂ ಆರಾಮ್ಸೆ ಹೋಗ್ಬಿಡ್ತಾರೆ. ಓಕೆ, ಅದರಲ್ಲಿ 83,000ಅಲ್ಲಿ ಆರಾಮ್ಸೆ ಒಂದು 30 to 35,000 ಅಂದ್ಕೊಳ್ಳಿ. 30 to 30K to 40K. ಓಕೆ, 40K ಹೋದರೆ ಇನ್ನು 40,000 ನಿಮ್ಗೆ ಕಾಂಪಿಟೇಷನ್ ಆಗ್ತಾರೆ. ಯಾರು ಈಗ 300 ಅಥವಾ 350 ಅಂದ್ಕೊಳ್ಳಿ. 350 ತನಕ ಸಿಗೋ ಕಡಿಮೆನೇ ಚಾನ್ಸಸ್ ಆಯಿತಾ. 350 ಪ್ಲಸ್ ಯಾವ್ದು ಇದೆಯಲ್ಲ ಅಲ್ಲಿಂದ ಇಷ್ಟು ಇದರಲ್ಲಿ ಎಷ್ಟು ಜನ ಅದರಂತೆ ಮ್ಯಾಟ್ರ್ ಆಗ್ತಾರೆ ನಮ್ಮ ಸ್ಟೇಟಲ್ಲಿ. ಓಕೆ, ಸೊ 83ದಲ್ಲಿ ನಿಮಗೊಂದು 35,000 ಸ್ಟೂಡೆಂಟ್ಸು ಕಾಂಪಿಟೇಷನ್ ಆಗುತ್ತೆ. ಯಾರು 350 ಪ್ಲಸ್ ತೊಗೊಂಡಿರಲ್ಲ ಅವರು. ಈಗ ಇದರಲ್ಲಿ ನಮ್ಮ ಸ್ಟೇಟಲ್ಲಿ ನಿಮ್ಮ ಕ್ಯಾಟಗರಿಯವರು ಹೈದರಾಬಾದ್ ಕೋಟಾ, ಓಕೆ, ನಾನ್ ಹೈದರಾಬಾದ್ ಕೋಟಾ, ನಿಮ್ಮದು SC ST ಕನ್ನಡ ಮೀಡಿಯಮು, ರೂರಲ್ ಮೀಡಿಯಮು, 2A 3 3B ಇದರಲ್ಲಿ ನೀವು ನಿಮ್ಮ ಮಾರ್ಕ್ಸ್ ರೇಂಜ್ ಕೆಳಗಡೆ, ಫಾರ್ ಎಕ್ಸಾಂಪಲ್ ನಿಮ್ಮದು 500 ಅಂತ ಅಂದ್ಕೊಳ್ಳಿ. 500 ಟು ಪ್ಲಸ್ ಮೇಲ್ಗಡೆ ಎಷ್ಟು ಜನ ಇದಾರಲ್ಲ ಅದು ಮ್ಯಾಟ್ರ್ ಆಗುತ್ತೆ.
ಮೇಲ್ಗಡೆ 720 ತನಕ ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಯಾಟಗಿರಿ ಅಂತ ಮ್ಯಾಟ್ರ್ ಆಗುತ್ತೆ. ಆವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಟೋಟಲ್ ಸಿಗುತ್ತಾರೋ ಇಲ್ಲೋ ಅಂತ. ಓಕೆ, ಇನ್ನೊಂದು ಅನಲೈಸು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೇಂಜಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ ಅಂತ. ಆಮೇಲೆ ಫ್ರೆಂಡ್ಸ್ ನಮ್ಮ ಸ್ಟೇಟಲ್ಲಿ ಒಂದು 10 ಮೆಂಬರ್ಸು ಟಾಪಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟು. ನನಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಬೇಕಾದ್ರೆ ಒಂದು ಇಂಟರ್ವ್ಯೂ ಮಾಡೋಣ. ಇಲ್ಲಿ ನೋಡಿ ನಿಖಿಲ್ ಸೋನ್ನದು 17th ಅದು 17th ನೀಟ್ ರ್ಯಾಂಕ್ ಬಂದಿದೆ, ಆಲ್ ದ ಬೆಸ್ಟು. ಓಕೆ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ನೀವು ಏನಾದರೂ ವಿಡಿಯೋ ನೋಡೋದಾದರೆ ನಿಖಿಲ್ಲು ನಂಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾವು ಬೇಕಾದ್ರೆ ವಿಡಿಯೋ ಮಾಡೋಣ. ಓಕೆ, ನೆಕ್ಸ್ಟು ಕರ್ನಾಟಕದಲ್ಲಿ ಇನ್ನೊಂದಿದೆ, ರುಚಿರ್ ಗುಪ್ತಾ 22 ರ್ಯಾಂಕ್ ಇದೆ. ಓಕೆ, ಕರ್ನಾಟಕದಿಂದಲೇ ಇದು ಕೆಲವೊಂದು ರ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟು. ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ದು ಏನಾದರೂ 100 ಒಳಗಡೆ ರ್ಯಾಂಕ್ ಬಂದಿದೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಂದರೆ. ಓಕೆ, ಸೊ ನಾವು ಇಂಟರ್ವ್ಯೂ ಬೇಕಾದ್ರೆ ಮಾಡೋಣ. ನೆಕ್ಸ್ಟು ಡೈರೆಕ್ಟಾಗಿ ಇಲ್ಲೊಂದು ಅನಲೈಸ್ ಕೊಟ್ಟಿದ್ದಾರೆ, ಮೇನ್ ನೋಡೋಣ ಲಾಸ್ಟಲ್ಲಿ. ಇದು NTA ಓಕೆ, ರಿಯಲ್ ಡಾಟಾ ಆಯಿತಾ, ಟೋಟಲ್ ಓವರಾಲ್ ರಿಯಲ್ ಡಾಟಾನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಮೇನ್ ಇಂಪಾರ್ಟು. ಓಕೆ, ಇಲ್ಲಿ ಲಕ್ಷ ಕೊಟ್ಟು ನೋಡಿ. ಓಕೆ ಫ್ರೆಂಡ್ಸ್, ಓವರಾಲಲ್ಲಿ ಏನು ನಿಮಗೆ 12 ಲ್ಯಾಕ್ ಏನು ಕ್ವಾಲಿಫೈಡ್ ಆಗಿದ್ದಾರೆ, ಅದರಲ್ಲಿ ನೋಡಿ 144 to 200 3 ಲ್ಯಾಕ್. ಸೊ ಇವ್ರಿಗಂತೂ ಸಿಗೋ ಚಾನ್ಸಸ್ಸು ಆಲ್ಮೋಸ್ಟ್ ಇಲ್ಲ. ಓಕೆ, 200 to 250 ಕೂಡ ಆಲ್ಮೋಸ್ಟ್ ಇಲ್ಲ. ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ 1,98,000 ಸ್ಟೂಡೆಂಟ್ ಇದ್ದಾರೆ. ಎಲ್ಲಿಂದ 200 to 250 ಸ್ಟೂಡೆಂಟ್ಸು ಇಷ್ಟಿದ್ದಾರೆ. ಸೊ ಇವರು ಸಿಗೋದಿಲ್ಲ ಆಯಿತಾ. 250 to 300 ಎಷ್ಟು ಜನ ಇದ್ದಾರೆ, 1,57,952 ಅಂದರೆ ಇದರಲ್ಲಿ ಇವ್ರಿಗೂ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದ ಹೇಳ್ತಾ ಇರೋದು ನಿಮಗೆ ಕ್ಯಾಂಡಿಡೇಟ್ಸ್ ಇದು. ಓಕೆ, ನಾಟ್ ನಮ್ಮ ಸ್ಟೇಟಲ್ಲಿ. ಆದರೆ ಇಲ್ಲಿ ಸಿಗೋ ಚಾನ್ಸಸ್ ಕಡಿಮೆ ಇದೆ. ಟೋಟಲ್ ಸೀಟ್ಸ್ ಆಲ್ ಓವರ್ ನಮ್ಮ ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ 85,000 1 ಲ್ಯಾಕ್ ತನಕ ಸೀಟ್ಸ್ ಇದೆ ಆಯಿತಾ. ಸೊ ನಿಮಗೆ ಇನ್ ಕೇಸ್ ಅಲ್ಲಿ ತನಕ ಹೋದರೂ ಸಿಗೋ ಚಾನ್ಸ್ ಕಡಿಮೆ ಇದೆ. 300 to 350 ತೊಗೊಂಡವರು 1,26,935 ಅಲ್ಲಿ ಟೋಟಲ್ ತೊಗೊಂಡವರು 300 to 350. ಅದೇ ರೀತಿ 350 to 400 ಅಂದರೆ 50 ಮಾರ್ಕ್ಸಲ್ಲಿ ನಿಮಗೆ 1 ಲ್ಯಾಕ್ ಸ್ಟೂಡೆಂಟ್ಸ್ ಇದ್ದಾರೆ ಆ ರೇಂಜಲ್ಲಿ ಮಾರ್ಕ್ಸು. ಓಕೆ, ಸೊ ಇಲ್ಲಿಂದ 400 to 651 ತನಕ ನೋಡಿ ಕಡಿಮೆ ಇದ್ದಾರೆ. 88 to 69 39 40. ಸೊ ಇಲ್ಲಿ ಎಷ್ಟಾಗುತ್ತೆ ನೋಡಿ, 89 170. ಓಕೆ, ಅಂದರೆ 90 ಅಂದ್ಕೊಳ್ಳಿ, 90 70 ಎಷ್ಟಾಯಿತು, 160 140 2 ಲ್ಯಾಕು 2 ಲ್ಯಾಕು 2 ಲ್ಯಾಕ್ 10. ಸೊ 2 ಲ್ಯಾಕ್ 12 ಇದು ರೇಂಜು ಇದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ನಿಮ್ಗೆ ಅನ್ಕೋಬೋದು ಸೇಫ್ ಅಂದರೆ 400 ಮೇಲೆ ಬಂದವ್ರದ್ದು ಸ್ವಲ್ಪ ಇದೆ ಅಂತ. ಅದ್ರ ಒಳಗಡೆ ಇರೋದಂತೂ ಡೌಟು. ಬಟ್ ಅದು ಪ್ರೈವೇಟ್ ಸೀಟ್ಸು ಸಪ್ರೇಟು GMCT ಎಲ್ಲ ಅವ್ರು ಟ್ರೈ ಮಾಡ್ತಾರೆ ಸೆಕೆಂಡರಿ. ಬಟ್ ಇಲ್ಲಿ ನಿಮ್ಗೆ ಐಡಿಯಾ ಬರ್ತಾಯಿದೆ ಎಷ್ಟು ನಮ್ಗೆ ಸೇಫೆಸ್ಟ್ ಬಿದ್ದರೆ ಚಾನ್ಸ್ ಇರುತ್ತೆ. ಯಾಕಂದರೆ ಆಲ್ ಓವರ್ ಇಂಡಿಯಾ ರ್ಯಾಂಕು ಇಷ್ಟು ಜನ ತೊಗೊಂಡಿದ್ದಾರೆ. ಓಕೆ, ಕಾಂಪಿಟೇಷನ್ ನೋಡ್ಬೋದು ನೀವು ಯಾವ ರೇಂಜಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ ನೋಡಿ. 450 to 500 ತೊಗೊಂಡವರು 69,000 ಹೈಯೆಸ್ಟ್ ತೊಗೊಂಡಿದ್ದಾರೆ. 50 ಮಾರ್ಕ್ಸ್ ಓನ್ಲಿ 50 ಮಾರ್ಕ್ಸ್ ರೇಂಜಲ್ಲೇ 70,000 ಸ್ಟೂಡೆಂಟ್ ಇದ್ದಾರೆ. ಅಂದರೆ ತಿಳ್ಕೊಂಬಿಡೋದು ಯಾವ ಲೆವೆಲ್ ಇದ್ದಾರೆ ಅಂತ. ಓಕೆ, ಅದೇ ರೀತಿ 550 to 600 ಇಲ್ಲಿ 10,000 ಇದ್ದಾರೆ ಬಿಡಿ. 10,000 ಸೀಟ್ಸ್ ಅಂದರೆ 10,000 ಸೀಟ್ಸ್ ಅಲ್ಲೇ ಹೋಗ್ಬಿಡ್ತಾರೆ ಟಾಪು. 550 to 600 ಅಂತೂ ಇವ್ರಿಗೆ ಆಲ್ಮೋಸ್ಟ್ ಇವ್ರು ಸೇಫೆಸ್ಟು. ಓಕೆ, ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಲ್ಲ ಅಪ್ಲೈ ಮಾಡೋದು ಸಿಗುತ್ತೆ ಇವ್ರಿಗೆ 550 to 100. ಓಕೆ, 500 to 550 ಆಲ್ಮೋಸ್ಟ್ ಇದೆ ಚಾನ್ಸು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದರೂ. ಓಕೆ, ಈಗ ನಿಮ್ಗೆ ಏನು ಮಾಡೋಗುತ್ತಾ, ಇದರಲ್ಲಿ ನಿಮ್ಗೆ ಬೇಕಾಗಿರೋದು ಯಾರಾದ್ರಿಗೆ 450ಕ್ಕಿಂತ ಒಳಗಡೆ ಮೇಲೆ ಇದ್ದಾರೆ ಅಥವಾ 400ಕ್ಕಿಂತ ಮೇಲೆ ಇದ್ದಾರಲ್ಲ, ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಇದು ಆಲ್ ಓವರ್ ಇಂಡಿಯಾ ಸ್ಟೂಡೆಂಟು. ಇದರಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಕಡಿಮೆ ಇದ್ದರೆ ನಿಮ್ಗೆ ಹೆವಿ ಅಡ್ವಾಂಟೇಜು, ನಿಮ್ಮ ಕ್ಯಾಟಗರಿಯವ್ರು ಯಾರೂ ಇಲ್ಲಾಂದರೆ ಹೆವಿ ಅಡ್ವಾಂಟೇಜು. ಸೊ ನೀವು ಯಾವಾಗ ವೋಟ್ ಮಾಡಬೇಕು, ನಮ್ಮ ಸ್ಟೇಟವರು ನೀವೇನು ರಿಜಿಸ್ಟರ್ ಮಾಡೋಕ್ಕೆ ಬಿಡ್ತಾರಲ್ಲ, ರಿಜಿಸ್ಟರ್ ಆದಮೇಲೆ ಒಂದು ಸ್ಟೇಟ್ ರ್ಯಾಂಕ್ ಅಂತ ನಾವು ಅನ್ಕೋಬೇಕು. ಅದನ್ನ ರಿಜಿಸ್ಟರ್ಡ್ ಸ್ಟೂಡೆಂಟ್ ಅಂತ ಬರ್ತಾರಲ್ಲ, ಅಲ್ಲಿ ಯಾವಾಗ ಗೊತ್ತಾಗುತ್ತೆ ನಿಮ್ಮ ರೇಂಜಲ್ಲಿ ಎಷ್ಟು ಜನ ಇದ್ದಾರೆ. ನಮ್ಮ ಸ್ಟೇಟಲ್ಲಿ 83 ಸ್ಟೂಡೆಂಟಲ್ಲಿ 83,000ಅಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ರ್ಯಾಂಕ್ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅಲ್ಲಿ ತನಕ ಏನು ಗೊತ್ತಾಗಲ್ಲ ನಿಮಗೆ. ಓಕೆ, ಈಗೇನು ನೀವು ಪ್ರೆಡಿಕ್ಷನ್ನು ಅಂದ್ಕೊಳ್ಳೋಕ್ಕಾಗಲ್ಲ. ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಮಾರ್ಕ್ ರೇಂಜು 500 to ಮಾರ್ಕ್ಸ್ ಸಿಗ್ತಾರೋ 50,000 ರೇಂಜು ರ್ಯಾಂಕು. 500 ತನಕ 50,000 ಬಂದಿದೆ. 464 1 ಲ್ಯಾಕ್ ತನಕ. ಓಕೆ, 433 1.5 ಲ್ಯಾಕು, 405 2 ಲ್ಯಾಕು ಈ ಥರ ಬಂದಿದೆ ರೇಂಜು. ಓಕೆ, ಇಲ್ಲಿ ತನಕ 2 ಲ್ಯಾಕ್ ತನಕ ಒಂದು ಸೇಫೆಸ್ಟ್ ಅನ್ಕೋಬೋದು. 405 ಆದಮೇಲೆ ಆದರೆ ಕ್ಯಾಟಗರಿ ಮೇಲೆ ಮ್ಯಾಟ್ರ್ ಆಗುತ್ತೆ. ಆಲ್ ಇಂಡಿಯಾ ನಮ್ಮ ಸ್ಟೇಟಲ್ಲಿ ಎಷ್ಟು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಓಕೆ, ಇದೊಂದು ನಿಮ್ಗೆ ಇಲ್ಲಿಂದ ಐಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ಈಗ ವೇಟ್ ಮಾಡಿ ನಮ್ಮ ಸ್ಟೇಟ್ ರಿಜಿಸ್ಟ್ರೇಷನ್ ಆಗೋ ತನಕ. ಓಕೆ, ಅದಾದಮೇಲೆ ನಾನು ಡಿಟೇಲ್ ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ ನಮ್ಮ ಸ್ಟೇಟ್ ರ್ಯಾಂಕ್ ಬಿಟ್ಟ ತಕ್ಷಣ. ಆವಾಗ ನಿಮ್ಮೊಂದು ಐಡಿಯಾ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಟೆನ್ಷನ್ ತೊಗೋಬೇಡಿ. ನಮ್ಮ ಸ್ಟೇಟ್ ರ್ಯಾಂಕ್ ಬಿಡೋ ತನಕ ವೇಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.